ಮಕರ ರಾಶಿಯವರೇ ಸ್ನೇಹಿತರೆ ನಮಸ್ಕಾರ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಸ್ನೇಹಿತರೆ, ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರಬಹುದಾದ 3 ದೊಡ್ಡ ಉಡುಗೊರೆಗಳನ್ನು ಯಾರೂ ನಿಲ್ಲಿಸಲು ಸಾಧ್ಯವಿಲ್ಲ. ಇದು ಶುಭ ಗ್ರಹಗಳ ಸಂಕೇತ. ಅದು ಕೂಡ ನಾಳೆ ಬೆಳಿಗ್ಗೆ 9:45ಕ್ಕೆ ಬಂದಿದೆ. ನೀವು ಇಂದು ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಇದೀಗ ಬದಲಾವಣೆಯನ್ನು ಅನುಭವಿಸುತ್ತಿರುವ ಸಾಧ್ಯತೆ ಇದೆ. ಹೊಸ ಆರಂಭಗಳು ಸಂಭವಿಸಲಿವೆ. ಕೆಲವೊಮ್ಮೆ ಗ್ರಹಗಳ ಚಲನೆಗಳು ನಾವು ಕಠಿಣ ಪರಿಶ್ರಮದ ಜೊತೆಗೆ ಉತ್ತಮ ಅವಕಾಶಗಳನ್ನು ಸಹ ಹರಿದು ಬರಲು ಪ್ರಾರಂಭಿಸುತ್ತವೆ. ಈ ಸಮಯ ನಿಮಗೆ 3 ಅವಕಾಶಗಳನ್ನು ತರಬಹುದು. ನಿಮ್ಮ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. ನೀವು ತುಂಬ ದೊಡ್ಡ ಮತ್ತು ದುಬಾರಿ ಉಡುಗೊರೆಯನ್ನು ಸ್ವೀಕರಿಸುತ್ತೀರಿ. ನೀವು ಜಗತ್ತಿನ ಅತ್ಯಂತ ಅಮೂಲ್ಯವಾದ ವಸ್ತುವನ್ನು ಆನುವಂಶಿಕವಾಗಿ ಪಡೆಯಲಿದ್ದೀರಿ. ಯಾರಾದರೂ ಏನನ್ನಾದರೂ ಮಾಡುವುದನ್ನು ಶಾಂತವಾಗಿ ಗಮನಿಸಿ. ಇಂದಿನ ಈ ವಿಡಿಯೋ ನಿಮಗೆ ವಿಶಿಷ್ಟ ಮತ್ತು ಮುಖ್ಯ. ಮೊದಲು ಲೈಕ್ ಮಾಡಿ ಮತ್ತು ಕಮೆಂಟ್ ವಿಭಾಗದಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ದಯವಿಟ್ಟು ಓಂ ನಮಃ ಶಿವಾಯ ಎಂದು ಬರೆಯಿರಿ. ಇಂದು ನಾವು ಜ್ಯೋತಿಷ್ಯದಲ್ಲಿ ಚರ್ಚಿಸಲಾದ ಶುಭ ಚಿಹ್ನೆಗಳ ಬಗ್ಗೆ ಚರ್ಚಿಸುತ್ತೇವೆ. ನಿಮ್ಮ ಜಾತಕ ಮತ್ತು ಪ್ರಸ್ತುತ ಗ್ರಹಗಳ ಸ್ಥಾನಗಳನ್ನು ಈ ಸಮಯದಲ್ಲಿ ಅನುಸರಿಸಿದರೆ ನಿಮ್ಮ ಜಾತಕ ಮತ್ತು ಪ್ರಸ್ತುತ ಗ್ರಹಗಳ ಸ್ಥಾನಗಳು ಅನುಕೂಲಕರವಾಗಿದ್ದರೆ ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುವ 3 ಅವಕಾಶಗಳು ನಿಮಗೆ ಸಿಗಬಹುದು. ಅದು ಹೊಸ ಸಂತೋಷವನ್ನು ತರಬಹುದು. ಇದು ನಿಮ್ಮ ಸಂಪೂರ್ಣವಾಗಿ ಶ್ರೀಮಂತರನ್ನಾಗಿಯೂ ಮಾಡಬಹುದು. ಆದರೆ ಒಂದು ವಿಷಯವನ್ನು ನೆನಪಿಡಿ, ಯಶಸ್ಸು ಕೇವಲ ಗ್ರಹಗಳಿಂದ ಮಾತ್ರವಲ್ಲ, ನಿಮ್ಮ ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳಿಂದಲೂ ನಿರ್ಧರಿಸಲ್ಪಡುತ್ತದೆ. ನಿಮ್ಮ ಕಠಿಣ ಪರಿಶ್ರಮದಿಂದ ಅದು ಸಾಧ್ಯವಾಗುವುದು. ನಿಮ್ಮ ಕಾರ್ಯಗಳು ಒಳ್ಳೆಯದಾಗಿರುತ್ತವೆ. ದೇವರು ನಿಮ್ಮ ಮೇಲೆ ದಯೆ ತೋರಿಸಿದರೆ ಯಶಸ್ಸಿನ ಬಾಗಿಲುಗಳು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತವೆ. ಆದ್ದರಿಂದ ಈ ಮೊದಲ ಚಿಹ್ನೆಯನ್ನು ಎಚ್ಚರಿಕೆಯಿಂದ ಆಲಿಸಿ. ನೀವು ಮೊದಲ ಉಡುಗೊರೆಯನ್ನು ಪಡೆಯಲಿದ್ದೀರಿ. ನಿಮ್ಮ ಜೀವನದ ಅತ್ಯಂತ ಅಮೂಲ್ಯ ಉಡುಗೊರೆ. ಅದು ಗೌರವ ಮತ್ತು ಅದರೊಂದಿಗೆ ಅನೇಕ ಒಳ್ಳೆಯ ಸುದ್ದಿಗಳು. ಅಂದರೆ ಗುರುವು ಶುಭ ಪರಿಣಾಮಗಳನ್ನು ಬೀರಿದಾಗ ಮತ್ತು ಚಂದ್ರನು ಮನಸ್ಸನ್ನು ಬಲಪಡಿಸಿದಾಗ ಒಬ್ಬ ವ್ಯಕ್ತಿಯು ಒಳ್ಳೆಯ ಜನರೊಂದಿಗೆ ಸಹವಾಸ ಮಾಡಲು ಪ್ರಾರಂಭಿಸುತ್ತಾನೆ. ಒಳ್ಳೆಯ ಜನರು ನಿಮ್ಮ ಮನೆಗೆ ಭೇಟಿ ನೀಡಲು ಪ್ರಾರಂಭಿಸುತ್ತಾರೆ. ಇಂದು ನೀವು ಎಲ್ಲೋ ಹಾವನ್ನು ನೋಡಿದರೆ ಭಯಪಡಬೇಡಿ. ಬದಲಾಗಿ ಅದನ್ನು ಸಕಾರಾತ್ಮಕ ಚಿಹ್ನೆಯಾಗಿ ತೆಗೆದುಕೊಳ್ಳಿ. ಹಿಂದಿನ ಕೆಲವು ಪ್ರಯತ್ನಗಳು ಈಗ ಫಲ ನೀಡುವ ಸಾಧ್ಯತೆ ಇದೆ. ಕೆಲವು ಸ್ಥಗಿತಗೊಂಡ ಕೆಲಸಗಳು ವೇಗ ಪಡೆಯಬಹುದು ಅಥವಾ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಸುದ್ದಿಯನ್ನು ಪಡೆಯಬಹುದು. ಕೆಲವೊಮ್ಮೆ ಅತ್ಯಂತ ದೊಡ್ಡ ಉಡುಗೊರೆ ಎಂದರೆ ಸರಿಯಾದ ಸಮಯದಲ್ಲಿ ಸಿಗುವ ಅವಕಾಶ ಮತ್ತು ಕೆಲವೊಮ್ಮೆ ಅತಿದೊಡ್ಡ ಉಡುಗೊರೆ ಎಂದರೆ ಒಂದು ವಸ್ತುವಲ್ಲ, ಆದರೆ ಸರಿಯಾದ ಸಮಯದಲ್ಲಿ ಅಥವಾ ಯಾರಾದರೂ ನಮ್ಮ ಜೀವನದಲ್ಲಿ ಬಂದಾಗ ಸಿಗುವ ಅವಕಾಶ. ಯಾರಾದರೂ ನಮ್ಮನ್ನು ಗೌರವಿಸಿದಾಗ ಅದು ಅತ್ಯಂತ ದೊಡ್ಡ ಗೌರವ ಮತ್ತು ಇದು ನಿಮಗೆ ಒಳ್ಳೆಯ ಸುದ್ದಿ ಸಿಗುವ ಸಮಯ. ನಿಮ್ಮ ಬಾಕಿ ಇರುವ ಕೆಲಸ ಯಶಸ್ವಿಯಾಗುತ್ತದೆ. ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ನೀವು ಎದುರಿಸುತ್ತಿರುವ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಕಂಡುಕೊಳ್ಳುವಿರಿ. ಆದರೆ ಏನೇ ಸಂಭವಿಸಿದರೂ ಅದೆಲ್ಲವೂ ನಿಮ್ಮದೇ. ಅದು ಒಳ್ಳೆಯದಕ್ಕಾಗಿಯೇ ಇರುತ್ತದೆ. ನೀವು ಚಿಂತಿಸಬೇಕಾಗಿಲ್ಲ. ನೀವು ದೇವರಿಗೆ ಬಹಳಷ್ಟು ಕೆಲಸವನ್ನು ಮಾಡಬೇಕು, ಏಕೆಂದರೆ ಬರಲಿರುವ ನಿಮ್ಮ ಜೀವನದಲ್ಲಿ ಬಹಳ ವಿಶೇಷ ಮತ್ತು ಪ್ರಯೋಜನಕಾರಿ ಸಮಯವಾಗಿರುತ್ತದೆ. ಸಂಬಂಧಗಳು ಮಧುರವಾಗಿರುತ್ತವೆ ಅಥವಾ ಹಳೆಯ ಸಂಬಂಧಗಳು ಸಹ ಮತ್ತೆ ಸುಧಾರಿಸುತ್ತವೆ ಎಂದು ಸೂಚಿಸುತ್ತದೆ. ಶುಕ್ರ ಬಲಶಾಲಿಯಾಗಿದ್ದರೆ ಮತ್ತು ಗುರು ಅದನ್ನು ಬೆಂಬಲಿಸಿದರೆ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಕಾರಾತ್ಮಕತೆ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ತಪ್ಪು ತಿಳುವಳಿಕೆಗಳು ಕಡಿಮೆಯಾಗಬಹುದು ಮತ್ತು ಹಳೆಯ ಸ್ನೇಹಿತರು ಅಥವಾ ಪ್ರೀತಿ ಪಾತ್ರರು ಮತ್ತೆ ಒಂದಾಗಬಹುದು. ಮನೆಯ ವಾತಾವರಣ ಮೊದಲಿಗಿಂತ ಹೆಚ್ಚು ಆರಾಮದಾಯಕವೆನಿಸಬಹುದು. ಸ್ನೇಹಿತರೆ, ಏನೇ ಆದರೂ ಅದು ನಿಮಗೆ ಒಳ್ಳೆಯದೇ ಆಗಿರುತ್ತದೆ. ದೇವರು ಮತ್ತು ದೇವತೆಗಳಿಂದ ಎಂತಹ ಆಶೀರ್ವಾದ. ನನ್ನ ವಿಡಿಯೋವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಈ ಭಾವನಾತ್ಮಕ ಸಂತೋಷವು ಜೀವನದ ಅಮೂಲ್ಯ ಕೊಡುಗೆಯಾಗಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಮತ್ತು ಈ ಸಮಯದಲ್ಲಿ ಚಿನ್ನ ಅಥವಾ ಬೆಳ್ಳಿಗೆ ಸಂಬಂಧಿಸಿದ ಕೆಲವು ದೊಡ್ಡ ಆಭರಣಗಳು ಸಿಗುವ ಸಾಧ್ಯತೆ ಇದೆ. ಉಡುಗೊರೆ ನಿಮಗೆ ಏನನ್ನಾದರೂ ಹೇಳಬಹುದು. ತುಂಬ ದುಬಾರಿ ವಸ್ತುಗಳು. 3ನೆಯ ಪ್ರಮುಖ ಚಿಹ್ನೆ ಹೊಸ ಅವಕಾಶಗಳು. ಅಂದರೆ ಸೂರ್ಯ ಮತ್ತು ಮಂಗಳ ಸಮತೋಲಿತ ಪ್ರಭಾವವು ವ್ಯಕ್ತಿಯ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಜೀವನವು ಸ್ವರ್ಗವಾಗುತ್ತದೆ. ನೀವು ಹೊಸ ಅನುಭವಗಳನ್ನು ಅನುಭವಿಸುವಿರಿ. ನಿಮಗೆ ಜವಾಬ್ದಾರಿಗಳು ಸಿಗಬಹುದು. ಹೊಸ ಕೆಲಸ, ಹೊಸ ಯೋಜನೆ ಅಥವಾ ಹೊಸ ವ್ಯವಹಾರ
ಅವಕಾಶ ಹೊರಹೊಮ್ಮಬಹುದು. ಭವಿಷ್ಯದಲ್ಲಿ ಸಣ್ಣ ಹೆಜ್ಜೆಗಳು ಕೂಡ ದೊಡ್ಡ ಯಶಸ್ಸಿಗೆ ಕಾರಣವಾಗಬಹುದು. ಆದ್ದರಿಂದ ಯಾವುದೇ ಒಳ್ಳೆಯ ಅವಕಾಶವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಬಹಳ ವಿಶೇಷ ಮತ್ತು ಪ್ರಯೋಜನಕಾರಿ ಸಮಯವಾಗಿರುತ್ತದೆ. ನೀವು ಅದ್ಭುತವಾದ ಉಡುಗೊರೆಯನ್ನು ಪಡೆಯಲಿದ್ದೀರಿ. ನೀವು 3 ಶುಭ ಚಿಹ್ನೆಗಳನ್ನು ಪಡೆಯುತ್ತೀರಿ. ಅದನ್ನು ಹಗುರವಾಗಿ ಪರಿಗಣಿಸಬೇಡಿ. ಸೂರ್ಯ ಮತ್ತು ಮಂಗಳ ಗ್ರಹಗಳು ಇದರ ಮೇಲೆ ಗಮನಾರ್ಹ ಪ್ರಭಾವ ಬೀರುತ್ತವೆ. ನಿಮಗೆ ಗೋಚರಿಸುತ್ತಿದೆ. ಗ್ರಹಗಳ ಪ್ರಭಾವವು ಸಕ್ರಿಯವಾಗಿದೆ. ಜ್ಯೋತಿಷ್ಯದ ಪ್ರಕಾರ ಗುರು, ಶುಕ್ರ ಮತ್ತು ಚಂದ್ರರು ಶುಭ ಸ್ಥಾನದಲ್ಲಿದ್ದಾಗ ವ್ಯಕ್ತಿಯ ಜೀವನದಲ್ಲಿ ಆಶಾವಾದ ಹೆಚ್ಚಾಗಬಹುದು. ಒಬ್ಬ ವ್ಯಕ್ತಿಗೆ ಒಂದಲ್ಲ ಹಲವಾರು ಕ್ಷೇತ್ರಗಳಿಂದ ಒಳ್ಳೆಯ ಸುದ್ದಿ ಸಿಗಬಹುದು. ಅನೇಕ ಜನರು ನಿಮ್ಮ ಸ್ಪರ್ಧೆಯಲ್ಲಿ ನಿಂತಿದ್ದಾರೆ ಮತ್ತು ನಿಮ್ಮನ್ನು ಮೀರಿಸಲು ಬಯಸುತ್ತಾರೆ ಎಂದು ನಾವು ನೋಡಬಹುದು. ಆದರೆ ನೀವು ತಪ್ಪುಗಳನ್ನು ಮಾಡುತ್ತಿದ್ದೀರಿ. ನೀವು ನಿಮ್ಮ ಕೆಲಸದ ಮೇಲೆ 100% ಗಮನ ಹರಿಸುತ್ತಿಲ್ಲ. ಅದಕ್ಕಾಗಿಯೇ ನಿಮ್ಮ ಬಹಳಷ್ಟು ಕೆಲಸಗಳು ಅಪೂರ್ಣವಾಗಿ ಉಳಿಯುತ್ತಿವೆ. ರಾಹು ಮತ್ತು ಕೇತುಗಳು ಸವಾಲಿನ ಸಂದರ್ಭಗಳನ್ನು ಎದುರಿಸಿದರೆ ಭಯಪಡುವ ಬದಲು ತಾಳ್ಮೆಯಿಂದಿರುವುದು ಉತ್ತಮ, ಶುಭವೆಂದು ಪರಿಗಣಿಸಲಾಗಿದೆ. ಶನಿಯು ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಮಹತ್ವವನ್ನು ನಮಗೆ ಕಲಿಸುತ್ತದೆ. ಬುಧ ಗ್ರಹವು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯಗಳನ್ನು ಸಹ ಸಂಕೇತಿಸುತ್ತದೆ. ಆದ್ದರಿಂದ ನೀವು ಅದೃಷ್ಟವನ್ನು ಮಾತ್ರವಲ್ಲದೆ ನಿಮ್ಮ ಸ್ವಂತ ಪ್ರಯತ್ನಗಳನ್ನು ಅವಲಂಬಿಸಬೇಕು. ನೀವು ಸಂಪೂರ್ಣ ನಂಬಿಕೆಯನ್ನು ಹೊಂದಿರಬೇಕು. ನಿಮ್ಮ ಪ್ರಯತ್ನಗಳಲ್ಲಿ ನೀವು ನಂಬಿಕೆ ಇಟ್ಟರೆ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುವಿರಿ. ಮುಂಬರುವ ಅವಧಿಯು ನಿಮಗೆ ಸಾಮಾನ್ಯವಾದುದಲ್ಲ. ಇದು ಬಹಳ ವಿಶೇಷ ಮತ್ತು ಪ್ರಯೋಜನಕಾರಿ ಸಮಯ ಆಗಿರುತ್ತದೆ. ನೀವು ಮಹಾಕಾಳ ಅವರ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ಒಂದೇ ದಿನದಲ್ಲಿ 3 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಪಡೆಯುತ್ತೀರಿ. ಅದು ನಿಮ್ಮ ಮುಖಕ್ಕೆ ವಿಭಿನ್ನ ಹೊಳಪನ್ನು ತರುತ್ತದೆ. ಒಂದು ನಗು ಅರಳುತ್ತದೆ ಮತ್ತು ನೀವು ತುಂಬಾ ಸಂತೋಷ ಪಡುತ್ತೀರಿ. ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಎಚ್ಚರಿಕೆಯಿಂದ ಹೇಳುತ್ತೇನೆ. ಒಬ್ಬ ಯುವಕ ಹಲವು ವರ್ಷಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡಿದನು ಮತ್ತು ಹೋರಾಡಿದನು. ಆದರೆ ಅವನು ಎಂದಿಗೂ ಯಶಸ್ಸು ಗಳಿಸಲಿಲ್ಲ. ಆದರೂ ಅವನು ಬಿಟ್ಟುಕೊಡಲು ನಿರಾಕರಿಸಲಿಲ್ಲ. ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಮುಂದುವರೆಸಿದನು. ಕ್ರಮೇಣ ಅವನು ತನ್ನ ಗುರಿಯನ್ನು ಸಾಧಿಸಿದನು. ಅವನು ತನ್ನ ತಪ್ಪುಗಳನ್ನು ಸರಿಪಡಿಸಲು ಪ್ರಾರಂಭಿಸಿದನು. ಅವನು ಹೊಸ ಕೌಶಲ್ಯಗಳನ್ನು ಕಲಿತು ಪ್ರಯತ್ನಿಸುತ್ತಲೇ ಇದ್ದ. ನಾನು ಭಕ್ತಿ ಸೇವೆಯನ್ನು ಅಭ್ಯಾಸ ಮಾಡಿದೆ. ನಾನು ದೇವರ ಹೆಸರನ್ನು ಜಪಿಸಿದೆ. ಅವನು ದೇವರ ಹೆಸರನ್ನು ಜಪಿಸಿದನು. ಅವನು ಒಳ್ಳೆಯ ಕಾರ್ಯಗಳನ್ನು ಸಹ ಮಾಡಿದನು ಮತ್ತು ತನ್ನ ಹಿರಿಯರನ್ನು ಗೌರವಿಸಿದನು. ಸ್ವಲ್ಪ ಸಮಯದ ನಂತರ ಅದೇ ವ್ಯಕ್ತಿ ತನ್ನ ಪ್ರದೇಶಕ್ಕೆ ಹಿಂದಿರುಗಿದನು. ಅವನು ಬಹಳ ಬೇಗನೆ ದೊಡ್ಡ ಯಶಸ್ಸನ್ನು ಸಾಧಿಸಿದನು. ಅವನ ಅದೃಷ್ಟ ಮುಗಿದುಹೋಯಿತು ಎಂದು ಜನರು ಹೇಳಿದರು. ಆದರೆ ಅವನ ಹಿಂದಿನ ಕಠಿಣ ಪರಿಶ್ರಮವನ್ನು ಯಾರೂ ಗಮನಿಸಲಿಲ್ಲ. ಆದರೆ ಸತ್ಯವೇನೆಂದರೆ ಈ ಅವಕಾಶ ಅವನಿಗೆ ಬಂದಿತು. ಆದರೆ ಅವನು ಅದನ್ನು ಗುರುತಿಸಿದನು ಮತ್ತು ಅದರ ಲಾಭವನ್ನು ಪಡೆಯಲು ಈಗಾಗಲೇ ಸಿದ್ಧನಾಗಿದ್ದನು ಮತ್ತು ತುಂಬಾ ಶ್ರಮಿಸಿದನು. ನಾನು ಅದನ್ನು ಕೊನೆಯ ಮಧ್ಯಂತರದಲ್ಲಿ ಮಾಡಿದ್ದೇನೆ ಮತ್ತು ನನ್ನ ಕಠಿಣ ಪರಿಶ್ರಮವನ್ನು ಯಾರೂ ನೋಡಲಿಲ್ಲ. ಆದರೆ ದೇವರು ಅವನಿಗೆ ಒಳ್ಳೆಯವನು. ಕಾಲವು ಒಳ್ಳೆಯ ಕಾರ್ಯಗಳು ಮತ್ತು ಅವಕಾಶಗಳ ಸಂಯೋಜನೆಯನ್ನು ತಂದಿತು ಮತ್ತು ದೇವರು ಏನು ಹೇಳಲು ಪ್ರಯತ್ನಿಸುತ್ತಿದ್ದಾನೆಂದು ಅನೇಕ ಜನರು ಅರ್ಥಮಾಡಿಕೊಳ್ಳಲು ವಿಫಲರಾಗುತ್ತಾರೆ. ಅವರು ಏನು ಸೂಚಿಸುತ್ತಾರೆ ಮತ್ತು ಬದಲಾಗಿ ದೇವರನ್ನು ನಿಂದಿಸುತ್ತಾರೆ. ನೀವು ಬೆಳಿಗ್ಗೆ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಬಹುದು. ಈ ಪರಿಹಾರವು ನಿಮಗೆ ತುಂಬ ಒಳ್ಳೆಯದು. ನೀವು ನಕಾರಾತ್ಮಕವಾಗಿ ಯೋಚಿಸಿದರೆ ನೀವು ಎಂದಿಗೂ ದೊಡ್ಡ ಯಶಸ್ಸನ್ನು ಸಾಧಿಸುವುದಿಲ್ಲ. ಆದ್ದರಿಂದ ಯಾವಾಗಲೂ ಸಕಾರಾತ್ಮಕ ಚಿಂತನೆಗಳನ್ನು ಕಾಪಾಡಿಕೊಳ್ಳಿ ಮತ್ತು ನೀವು ಯಾವಾಗಲೂ ನನ್ನೊಂದಿಗಿದ್ದೀರಿ ಎಂದು ಭಾವಿಸಿ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಮತ್ತು ಭವಿಷ್ಯವು ನನಗೆ ಅದ್ಭುತವಾಗಿರುತ್ತದೆ. ಸ್ನೇಹಿತರೆ, ನೀವು ಯಾವಾಗಲೂ ನಿಮ್ಮ ಹೆತ್ತವರನ್ನು, ನಿಮ್ಮ ಸಹೋದರರನ್ನು ಮತ್ತು ನಿಮ್ಮ ಹಿರಿಯರನ್ನು ಗೌರವಿಸಬೇಕು. ಅಂತಹ ಜನರನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಅಥವಾ ನೀವು ಸ್ನೇಹಿತರೆ, ಎಲ್ಲರೂ ನಿಮ್ಮನ್ನು ತ್ಯಜಿಸಿದಾಗ ನಿಮ್ಮ ಹೆತ್ತವರು ಮಾತ್ರ ನಿಮಗೆ ಆಸರೆ. ಸಾಧ್ಯವಾದರೆ ಅಗತ್ಯವಿರುವವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಹಾಯ ಮಾಡಿ. ವಿಳಂಬ ಮಾಡುವುದನ್ನು ತಪ್ಪಿಸಿ. ನೀವು ಅಭ್ಯಾಸವನ್ನು ಬಿಡಬೇಕು. ನಾಳೆಯವರೆಗೆ ನೀವು ಮುಂದೂಡುತ್ತಿರುವ ಹಲವು ವಿಷಯಗಳಿವೆ. ಇಂದು ನೀವು ಮಾಡಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸುತ್ತಿರುವ ಹಲವು ವಿಷಯಗಳಿವೆ. ನಾನು ಕಷ್ಟಪಟ್ಟು ಕೆಲಸ ಮಾಡಲು ಸಾಧ್ಯವಾಯಿತು, ಆದರೆ ನಾಳೆಯಿಂದ ನಾನು ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡುತ್ತೇನೆ ಎಂದು ನೀವು ಕೆಲಸವನ್ನು ಮುಂದೂಡಬೇಡಿ. ಆದ್ದರಿಂದ ನಿಮ್ಮ ಕನಸುಗಳನ್ನು ನನಸಾಗದಂತೆ ಮಾಡುತ್ತದೆ. ಪ್ರತಿದಿನ ನೀವು ಏನನ್ನಾದರೂ ಸಾಧಿಸುತ್ತಲೇ ಇರಿ. ನೀವು ಹೊಸ ವಿಷಯಗಳನ್ನು ಕಲಿಯಲು ಶ್ರಮಿಸಬೇಕು. ನಿಮ್ಮನ್ನು ಎಂದಿಗೂ ದೂಷಿಸಬೇಡಿ. ನೀವು ತಿಳಿದೋ ತಿಳಿಯದೆಯೋ ಕೆಲವು ತಪ್ಪುಗಳನ್ನು ಮಾಡಿರಬಹುದು ಎಂದು ಒಪ್ಪಿಕೊಳ್ಳಿ. ಅದು ಅವನಾಗಿದ್ದರೆ ಅವನನ್ನು ಮರೆಯಲು ಪ್ರಯತ್ನಿಸಿ ಮತ್ತು ಒಮ್ಮೆ ನಿಮ್ಮ ನಂಬಿಕೆಯನ್ನು ಮುರಿದವನನ್ನು ನೆನಪಿಡಿ. ಒಮ್ಮೆ ನಿಮಗೆ ದ್ರೋಹ ಮಾಡಿದವರನ್ನು ನೀವು ಎಂದಿಗೂ
ನಂಬಬಾರದು. ಇಲ್ಲದಿದ್ದರೆ ಅಂತಹ ಜನರು ಎಂದಿಗೂ ನಿಮ್ಮವರಾಗುವುದಿಲ್ಲ. ನೀವು ಅವರನ್ನು ಎಷ್ಟೇ ಮನವೊಲಿಸಲು ಪ್ರಯತ್ನಿಸಿದರೂ ಪರವಾಗಿಲ್ಲ. ಆದರೆ ತಪ್ಪುಗಳನ್ನು ಮಾಡಿದವರು ನಿಮ್ಮ ಬಳಿಗೆ ಬಂದು ಕ್ಷಮೆ ಯಾಚಿಸಿದರೆ ಅವರನ್ನು ಕ್ಷಮಿಸಿ. ಆದರೆ ನಂಬಿಕೆ ಮತ್ತು ಏಕೆಂದರೆ ನೀವು ಕಾಳಜಿ ವಹಿಸುವ ವ್ಯಕ್ತಿ ಎಂದಿಗೂ ನಿಮಗೆ ದ್ರೋಹ ಮಾಡುವುದಿಲ್ಲ. ನಿಮ್ಮನ್ನು ಪ್ರೀತಿಸುವ ಯಾವುದೇ ವ್ಯಕ್ತಿ, ಹುಡುಗ ಅಥವಾ ಹುಡುಗಿ, ನಿಮ್ಮನ್ನು ಎಂದಿಗೂ ಮೋಸ ಮಾಡುವುದಿಲ್ಲ. ಅವರು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾರೆ, ನಿಷ್ಠರಾಗಿಯೇ ಇರುತ್ತಾರೆ. ಆದರೆ ನಿಮಗೆ ದ್ರೋಹ ಮಾಡಿದ ವ್ಯಕ್ತಿಯನ್ನು ನೀವು ಎಷ್ಟೇ ಕ್ಷಮಿಸಿದರೂ ಎಂದಿಗೂ ನಿಮಗೆ ನಿಷ್ಠುರವಾಗಿ ಉಳಿಯುವುದಿಲ್ಲ. ನೀವು ಎಷ್ಟೇ ಅವಕಾಶಗಳನ್ನು ನೀಡಿದರೂ ಪರವಾಗಿಲ್ಲ. ಬಹಳ ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಅಂತಹ ಸಮಯ ಬಂದಿದೆ. ಆದ್ದರಿಂದ ನೀವು ಅದರ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ಆಕಸ್ಮಿಕವಾಗಿಯಾದರೂ ಯಾವುದೇ ತಪ್ಪುಗಳನ್ನು ಮಾಡಬೇಡಿ. ಅದನ್ನು ಮಾಡುವ ಸಮಯ ಇದಲ್ಲ, ಇದು ಅದನ್ನು ಮಾಡುವ ಸಮಯ. ಏಕೆಂದರೆ ನೀವು ಇಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದರೆ ನಿಮ್ಮ ಜೀವನವು ರೂಪಾಂತರಗೊಳ್ಳುತ್ತದೆ. ತಿರುವು ಬಿಂದುವಿನ ಸಮಯ ಸೃಷ್ಟಿಯಾಗಿದೆ. ಈಗ ನಿಮ್ಮ ಹಣೆ ಬರಹವು ಸೃಷ್ಟಿಯಾಗುತ್ತದೆ ಮತ್ತು ಇಲ್ಲಿ ನಿಮಗೆ ಬೇಕಾದ ಎಲ್ಲವೂ ಸಿಗುತ್ತದೆ. ಹಣ, ಪ್ರೀತಿ, ಗೌರವ. ದುಃಖದ ಸಮಯ ಮುಗಿದಿದೆ ಮತ್ತು ಸಂತೋಷದ ಸಮಯ ಬಂದಿದೆ. ಹೌದು ಸ್ನೇಹಿತರೆ, ನೀವು ಅದನ್ನು ಸರಿಯಾಗಿ ಕೇಳಿದ್ದೀರಿ. ಇಲ್ಲಿಂದ ಮುಂದೆ ನಾವು ನಿಮ್ಮ ಪ್ರಮುಖ ಜಾತಕದ ಬಗ್ಗೆ ನಿಮಗೆ ತಿಳಿಸುತ್ತೇವೆ. ಅದು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ವಿಭಾಗದಲ್ಲಿ ಚಾನಲ್ಗೆ ಚಂದಾದಾರರಾಗಿ ಮತ್ತು ಜೈ ಶನಿದೇವ ಎಂದು ಬರೆಯಿರಿ. ಗುರುದೇವ ಧನ್ಯವಾದಗಳು ಎಂದು ಮತ್ತು ಹರ ಹರ ಮಹಾದೇವ ಎಂದು ಬರೆಯಿರಿ. ಹಾಗಾದರೆ ಇಂದಿನ ನಿಮ್ಮ ಜಾತಕ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ಮಕರ ರಾಶಿಯ ಸ್ನೇಹಿತರೆ, ಮನೆಯಲ್ಲಿಯೇ ಇರಿ. ವ್ಯವಸ್ಥೆಯನ್ನು ಶಿಸ್ತುಬದ್ಧಗೊಳಿಸಲು ಮತ್ತು ಸುಧಾರಿಸಲು ನಿಮ್ಮ ಪ್ರಯತ್ನಗಳನ್ನು ಪ್ರಶಂಸಿಸಲಾಗುತ್ತದೆ. ಇತರರನ್ನು ಅವಲಂಬಿಸುವ ಬದಲು ನಿಮ್ಮ ಸ್ವಂತ ಸಾಮರ್ಥ್ಯಗಳು ಮತ್ತು ಸಾಮರ್ಥ್ಯಗಳಲ್ಲಿ ನಂಬಿಕೆ ಇರಿಸಿ. ಇದು ನಿಮಗೆ ಅನೇಕ ವಿಷಯಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ. ನಿಕಟ ಸಂಬಂಧಗಳಲ್ಲಿ ಸ್ವಾರ್ಥ ಕಾಣಿಸಿಕೊಳ್ಳಬಹುದು. ಹಳೆಯ ಆಸ್ತಿ ಸಂಬಂಧಿತ ಸಮಸ್ಯೆ ಮತ್ತೆ ಉದ್ಭವಿಸಬಹುದು. ಇದು ತೀವ್ರ ಎಚ್ಚರಿಕೆಯಿಂದ ಮುಂದುವರಿಯಬೇಕಾದ ಸಮಯ. ನಿಮ್ಮ ವ್ಯವಹಾರ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅದನ್ನು ಬಹಿರಂಗವಾಗಿ ವ್ಯಕ್ತಪಡಿಸಬೇಡಿ. ಕುಟುಂಬ ಸದಸ್ಯರಿಂದ ಬೆಂಬಲ ಪಡೆಯುವುದು ಪ್ರಯೋಜನಕಾರಿಯಾಗಿದೆ. ಕಚೇರಿ ಚಟುವಟಿಕೆಗಳು ಸುಧಾರಿಸುತ್ತವೆ. ವೈವಾಹಿಕ ಜೀವನ ಪರಸ್ಪರ ಸಾಮರಸ್ಯ ಇರುತ್ತದೆ ಮತ್ತು ಪ್ರಣಯ ಸಂಬಂಧಗಳಲ್ಲಿ ನಿಕಟತೆ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಇಂದು ಪರಸ್ಪರ ತಿಳುವಳಿಕೆ, ಸಾಮರಸ್ಯ ಮತ್ತು ಭಾವನಾತ್ಮಕ ನಿಕಟತೆಯ ದಿನವಾಗಿರುತ್ತದೆ. ಎರಡು ಕುಟುಂಬ ಸದಸ್ಯರ ನಡುವಿನ ದೀರ್ಘಕಾಲದ ಭಿನ್ನಾಭಿಪ್ರಾಯವು ಬಗೆಹರಿಯಬಹುದು. ಮಕ್ಕಳಿಂದ ಬೆಂಬಲ ಮತ್ತು ಪ್ರೀತಿ. ವ್ಯಾಪಾರ ಪಾಲುದಾರರ ಸಹಾಯದಿಂದ ಆರ್ಥಿಕ ಲಾಭದ ಸೂಚನೆಗಳಿವೆ. ಹಳೆಯ ಸಹೋದ್ಯೋಗಿಯೊಂದಿಗೆ ಕೆಲಸ ಪುನರಾರಂಭವಾಗಬಹುದು. ಸಂಬಂಧಿಕರ ಭೇಟಿಯು ಮನೆಗೆ ಆಹ್ಲಾದಕರ ಮತ್ತು ಸೌಹಾರ್ದಯುತ ವಾತಾವರಣವನ್ನು ತರುತ್ತದೆ. ತಂಡದ ಕೆಲಸವು ಸಂಕೀರ್ಣವಾದ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡುತ್ತದೆ. ಕೆಲಸದಲ್ಲಿ ಸಹೋದ್ಯೋಗಿ ಅಥವಾ ಮೇಲಧಿಕಾರಿಯೊಂದಿಗೆ ಸಂಬಂಧಗಳು ಮುಖ್ಯ. ನಿಮ್ಮ ಪ್ರಸ್ತುತ ಆದ್ಯತೆಗಳು ಬಲಗೊಳ್ಳುತ್ತವೆ. ಉದ್ಯೋಗ ಸಂದರ್ಶನಗಳು, ಕ್ಲೈಂಟ್ ಸಭೆಗಳು ಮತ್ತು ವೃತ್ತಿಪರ ಚರ್ಚೆಗಳಲ್ಲಿ ಯಶಸ್ಸು ಕಂಡುಬರುವ ಸಾಧ್ಯತೆ ಇದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ. ಪ್ರೇಮ ಸಂಬಂಧಗಳು ಹೆಚ್ಚು ಸಿಹಿಯಾಗಿರುತ್ತವೆ, ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಭಾವನಾತ್ಮಕವಾಗಿ ಆಳವಾಗುತ್ತವೆ. ಇತ್ತೀಚೆಗೆ ಸಂಬಂಧಗಳಲ್ಲಿ ಅಂತರ ಅಥವಾ ಉದ್ವಿಗ್ನತೆ ಇದ್ದಿದ್ದರೆ ಇಂದು ಸಂಭಾಷಣೆಯು ಸಮನ್ವಯಕ್ಕೆ ಕಾರಣವಾಗಬಹುದು. ವಿವಾಹಿತ ದಂಪತಿಗಳು ಪ್ರಣಯ ಅಥವಾ ಭಾವನಾತ್ಮಕವಾಗಿ ಸಮತೋಲಿತ ದಿನವನ್ನು ಹೊಂದಿರುತ್ತಾರೆ. ರಕ್ತ ಪರಿಚಲನೆಯ ಸಮಸ್ಯೆಗಳು ಅಥವಾ ಭಾವನಾತ್ಮಕ ಬಳಲಿಕೆ ಅಪಾಯಕಾರಿ ಅಂಶವಾಗಿರಬಹುದು. ವಿಶ್ರಾಂತಿ ಸಂಗೀತವು ಸಂಬಂಧಿತ ದೀರ್ಘಕಾಲದ ಲಕ್ಷಣಗಳಿಂದ ಪರಿಹಾರವನ್ನು ನೀಡುತ್ತದೆ. ವಿಶ್ರಾಂತಿ ಸಂಗೀತವು ವ್ಯಕ್ತಿಯ ಮಾನಸಿಕ ಆರೋಗ್ಯವನ್ನು ಸದಾ ಸುಧಾರಿಸುತ್ತದೆ. ಇದರ ಜೊತೆಗೆ ನೀವು ಈ ವಿಷಯಗಳಿಗೆ ವಿಶೇಷ ಗಮನ ಹರಿಸಬೇಕು. ಸ್ನೇಹಿತರೆ, ಕೆಲವು ಜನರು ನೀವು ಹೊಸದನ್ನು ಕಲಿಯಲು ಈಗಾಗಲೇ ಸಾಕಷ್ಟು ಒಳ್ಳೆಯವರು ಎಂದು ನೀವು ಭಾವಿಸಿರಬಹುದು. ಆದರೆ ಸ್ನೇಹಿತರೆ, ಇದು ಸತ್ಯದಿಂದ ದೂರವಿದೆ ಎಂಬುದನ್ನು ನೆನಪಿನಲ್ಲಿಡಿ. ನಿಮ್ಮ ಚುರುಕಾದ ಮತ್ತು ಕ್ರಿಯಾಶೀಲ ಮನಸ್ಸಿನಿಂದ ನೀವು ಏನನ್ನೂ ಸುಲಭವಾಗಿ ಕಲಿಯಬಹುದು. ನೀವು ಉತ್ತಮ ಆದಾಯದ ಮೂಲವನ್ನು ಹುಡುಕುತ್ತಿದ್ದರೆ ಸುರಕ್ಷಿತ ಹಣಕಾಸು ಸಾಧನಗಳಲ್ಲಿ ಹೂಡಿಕೆ ಮಾಡಿ. ದೇಶೀಯ ವಿಷಯದಲ್ಲಿ ಸಮಸ್ಯೆಗಳು ಉದ್ಭವಿಸಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರವೇ ಮಾತನಾಡಿ. ಪ್ರಣಯ ಸಂಬಂಧದಲ್ಲಿ ಗುಲಾಮರಂತೆ ವರ್ತಿಸಬೇಡಿ. ಇಂದು ವೃತ್ತಿಪರವಾಗಿ ಸಕಾರಾತ್ಮಕ ದಿನವಾಗಿರುತ್ತದೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ನಿಮ್ಮ ವ್ಯಕ್ತಿತ್ವ ಮತ್ತು ನೋಟವನ್ನು ಸುಧಾರಿಸಿಕೊಳ್ಳಿ. ಪ್ರಯತ್ನಗಳು ತೃಪ್ತಿಕರವೆಂದು ಸಾಬೀತುಪಡಿಸುತ್ತವೆ. ಕುಟುಂಬದ ಸದಸ್ಯರೊಂದಿಗೆ ನೀವು ಕೆಲವು ತೊಂದರೆಗಳನ್ನು ಎದುರಿಸಬಹುದು.
ಆದರೆ ದಿನದ ಕೊನೆಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತಾರೆ. ನಾನು ನಿಮಗೆ ಒಂದು ಪರಿಹಾರವನ್ನು ನೀಡುತ್ತಿದ್ದೇನೆ. ನಿಮ್ಮ ಕುಟುಂಬ ಜೀವನವನ್ನು ಸುಧಾರಿಸಲು ಹನುಮಾನ್ ಚಾಲೀಸ, ಸಂಕಷ್ಟ ಮೋಚನ ಅಷ್ಟಕ ಮತ್ತು ಶ್ರೀರಾಮ ಸ್ತುತಿಯನ್ನು ಪಠಿಸುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ. ನೀವು ಈ ಪರಿಹಾರವನ್ನು ಪ್ರಯತ್ನಿಸಬೇಕು. ನೀವು ಹನುಮಾನ್ ಅವರಿಂದ ನೇರ ಆಶೀರ್ವಾದ ಪಡೆಯುತ್ತೀರಿ. ಹಾಗಾದರೆ ಸ್ನೇಹಿತರೆ, ಇವತ್ತಿಗೆ ಇಷ್ಟೇ. ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ ವಿಭಾಗ ತೆರೆದಿರುತ್ತದೆ. ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆ. ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನಿಮ್ಮ ದಿನ ಶುಭವಾಗಿರಲಿ, ನಿಮ್ಮ ಕುಟುಂಬದವರ ಆರೋಗ್ಯ ಚೆನ್ನಾಗಿರಲಿ ಎಂದು ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.